ಪಿಎಂ ಕಿಸಾನ್ ಯೋಜನೆಯ ಕಡೆಯಿಂದ 21ನೇ ಕಂತಿನ ಹಣಕ್ಕಾಗಿ ನಮ್ಮ ರೈತರೆಲ್ಲರೂ ಯಾವಾಗ ಆಗ್ತಾರೆ ಕೇಂದ್ರ ಸರ್ಕಾರದಿಂದ ಅಂತ ಕಾಯ್ತಾ ಇದ್ದಾರೆ. ಆದರೆ ಇವತ್ತು ಅಥವಾ ನಾಳೆ ಪಿಎಂ ಕಿಸಾನ್ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ತಿಳಿಸಲಾಗಿದೆ. ರೈತರಿಗೆ ನೇರವಾಗಿ ಹಾಗೂ ಡಿಬಿಟಿಎಂ ಮೂಲಕ ಪಡೆಯಬಹುದು ಅಂತ ತಿಳಿಸಿದ್ದಾರೆ. ಯಾವಾಗ ನಿಮ್ಮ ಅಕೌಂಟಿಗೆ ದುಡ್ಡು ಜಮೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇವತ್ತು ರೈತರ ಖಾತೆಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ರು ಕೂಡ ಎಲ್ರಿಗೂ ಕೂಡ ಒಂದೇ ಸರಿ ಬರೋದಿಲ್ಲ. ಜಿಲ್ಲೆ ವೈಸ್ ಅಲ್ಲಿ ಕೊಡ್ತಾ ಇರಬೇಕಾದ್ರೆ ಕೆಲವೊಬ್ಬರಿಗೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಇನ್ನೂ ಒಂದು ವಾರದ ತನಕನೂ ಹಿಡಿಬಹುದು. ಕೇಂದ್ರ ಸರ್ಕಾರ ಅಂತಂದ್ರೆ ನರೇಂದ್ರ ಮೋದಿಜಿ ಅವರು ಸುಮಾರು 9 ಕೋಟಿ ಹಣವನ್ನ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಿದ್ದಾರೆ ಅಂತ ತಿಳಿಸಲಾಗಿದೆ. ಅದರದೊಂದು ಫೋಟೋ ಕೂಡ ಹಾಕಿರ್ತೀನಿ ನೋಡಿ. ದಿನಾಂಕ 19 ನವೆಂಬರ್ 2025 ಅಂತ ತಿಳಿಸಿದ್ದಾರೆ. ಹಾಗೆ ಟೈಮ್ ಕೂಡ ಹೇಳಿದ್ದಾರೆ, ಅಂದ್ರೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಟೈಮ್ ಇಂದ ಅಂತ. ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. 21ನೇ ಕಂತಿನ ಪಿಎಂ ಕಿಸಾನ್ ಯೋಜನೆಯ ಈ ಒಂದು ಹಣವನ್ನ ಪಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೈಮಿಂಗ್ಸ್ ಅಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ 1 ಗಂಟೆ ನಂತರ ನೀವು ಚೆಕ್ ಮಾಡ್ಕೋಬಹುದು ಬಂದಿದೆಯಾ ಇಲ್ವಾ ಅಂತ. ಯಾವ್ಯಾವ ಜಿಲ್ಲೆಯಿಂದ ಆಗ್ತಾ ಇದ್ದಾರೆ ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಬಂದಿರುತ್ತೆ ಅಂತ. ಇನ್ನು ಕೆಲವರು ಹೇಳೋ ಪ್ರಕಾರ 19 ಹಾಗೆ 20ನೇ ಕಂತಿನ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ನಮಗೆ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಬಂದಿರುತ್ತೆ, ಮೊದಲಿಂದನೂ ಬಂದಿರುತ್ತೆ. ಹಾಗೆ ಯಾಕೊಂದು 2 ಕಂತಿನ ಬಂದಿಲ್ಲ ಅಂತಂದ್ರೆ ಅವ್ರೇನಾದ್ರೂ ಅವ್ರ ಬ್ಯಾಂಕ್ನಲ್ಲಿ ಹೋಗಿ KYC ಮಾಡಿಸಿಲ್ಲ ಅಂತಂದ್ರೆ ಅವ್ರ ಪಾನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ಗೆ ಅವ್ರ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದ್ರೆ ಈ ಒಂದು ಪ್ರಾಬ್ಲಮ್ ಕೂಡ ಆಗಿರುತ್ತೆ. ಇವೆಲ್ಲನೂ ಕೂಡ KYC ಹಾಗೆ ಆಧಾರ್ ಪಾನ್ಗೆ ಲಿಂಕ್ ಆಗಿರೋಂಥ ಫೋನ್ ನಂಬರು ಇದೆಲ್ಲ ಮಾಡಿಸಿದಾಗ ಮಾತ್ರನೇ ನಿಮ್ಗೆ ಈ ಒಂದು ಹಣ ನಿಮ್ಗೆ ಬಂದು ನಿಮ್ಮ ಖಾತೆಗೆ ತಲುಪೋದು. ಇಲ್ಲ ಯಾವ್ದಾದ್ರು ಒಂದು ಮಾಡಿಸಿಲ್ಲ ಅಂದ್ರೂ ಕೂಡ ನಿಮ್ಮ ಖಾತೆಗೆ ಈ ಒಂದು ಹಣ ತಲುಪೋದಿಲ್ಲ. ಸೊ ಯಾರೆಲ್ಲ ಮಾಡಿಸಿಲ್ಲ ಹೋಗಿ ದಯವಿಟ್ಟು ಮಾಡಿಸ್ಕೊಳ್ಳಿ. ಇಲ್ಲಾಂದ್ರೆ ಇದನ್ನ ಆನ್ಲೈನಲ್ಲಿ ಕೂಡ ಮಾಡ್ಕೋಬಹುದು ನೀವು ಗೊತ್ತಾದ್ರೆ. ನೀವು ನಿಮ್ಮ ಬ್ಯಾಂಕಲ್ಲಿ KYC ಮಾಡಿಸಿಲ್ಲ ಅಥವಾ ನೀವೇನಾದರೂ ಪಾನ್ ಕಾರ್ಡು ಹಾಗೆ ಆಧಾರ್ ಕಾರ್ಡ್ ಏನಾದರೂ ನೀವು ಲಿಂಕ್ ಮಾಡಿಸಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ಯೋಜನೆಯ ಹಣ ಕೂಡ ಬರೋದಿಲ್ಲ. ಯಾಕಂದರೆ ಇದನ್ನೆಲ್ಲನೂ ಚೆಕ್ ಮಾಡಿನೇ ಅವ್ರು ಕೊಡೋದು. ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರಿರ್ತಾರೋ ಅಂಥವ್ರಿಗೆ ಮಾತ್ರನೇ ಈ ಒಂದು ಹಣ ಅವರಿಗೆ ಅಕೌಂಟಿಗೆ ಡೈರೆಕ್ಟಾಗಿ ಬಂದು ಸೇರುತ್ತೆ. ನಿಮ್ಗೇನಾದರೂ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಅನ್ನೋದಾದರೆ ನೀವು ನಿಮ್ಮ ಮೊಬೈಲಲ್ಲೇ ಈ ಒಂದು KYCನ ಮಾಡ್ಕೋಬಹುದು. ಪ್ರಯತ್ನ ಪಡಿ. ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ನಿಮ್ಮ ಹತ್ತಿರ ಇರೋಂಥ ಯಾವುದಾದ್ರೂ ಸೈಬರ್ ಸೆಂಟ್ರಿಗೆ ಹೋಗಿ ಮಾಡಿಸ್ಕೋಬಹುದು. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ. ಇದು ಭಾರತ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ 3 ಬಾಕ್ಸ್ ಥರ ಬ್ಲೂ ಕಲರಲ್ಲಿ, ಅದರಲ್ಲಿ ಮಿಡ್ಲು ಬಾಕ್ಸಲ್ಲಿ KYC ಅಂತ ಇರುತ್ತೆ. ಅದನ್ನು ಹೋಗಿ ಕ್ಲಿಕ್ ಮಾಡಿ. ನಿಮ್ಮ ಫೋನ್ ನಂಬರು ಹಾಗೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲನೂ ಕೂಡ ಲಿಂಕ್ ಆಗಿದ್ರೆ ಮಾತ್ರನೇ ಈ ಒಂದು ವೆಬ್ಸೈಟಲ್ಲಿ ಹೋಗಿ ಮಾಡೋಕ್ಕಾಗೋದು. ನಿಮ್ಮ ಬ್ಯಾಂಕ್ಗಳಲ್ಲೆಲ್ಲ ಯಾವ ನಂಬರ್ನ ಕೊಟ್ಟಿರ್ತೀರೋ ಆ ಫೋನ್ ನಂಬರ್ನ ಈ ಒಂದು ಬಾಕ್ಸ್ನಲ್ಲಿ ಕೇಳ್ತಾ ಇದೆ. ಆ ಬಾಕ್ಸಲ್ಲಿ ನೀವು ಬರೀಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ಅದು ಹಾಕಿದ ನಂತರ ನೀವು ಯಾವ ನಂಬರ್ನ ಲಿಂಕ್ ಮಾಡಿರ್ತೀರಾ ಎಲ್ಲ ಬ್ಯಾಂಕ್ಗಳಲ್ಲೆಲ್ಲೂ ಅದ ಫೋನ್ ನಂಬರ್ನ ಕೇಳುತ್ತೆ. ಆ ಫೋನ್ ನಂಬರ್ನ ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಫೋನಿಗೆ ಒಂದು OTP ಬರುತ್ತೆ. ನಂತರ ನೀವು ನಿಮ್ಮ OTPಯನ್ನು ಹಾಕಿ ಸರ್ಚ್ ಬಟನನ್ನು ಒತ್ತಿದ್ರೆ ಸಾಕು, ಸಬ್ಮಿಟ್ ಆಗಿದೆ ಅಂತ ತೋರಿಸುತ್ತೆ. ಈ ರೀತಿ ಮಾಡಿದಾಗ ಯಾರ್ದೆಲ್ಲ KYC ಆಗಿಲ್ವೋ ಅವ್ರದ್ದೆಲ್ಲ ಆಗುತ್ತೆ. ಅಕಸ್ಮಾತ್ ಏನಾದರೂ ಮೊದಲೇ ಆಗಿತ್ತು ಅವ್ರದ್ದು ಅನ್ನೋದಾದರೆ ಆಲ್ರೆಡಿ ಆಗಿದೆ ಅಂತ ತೋರಿಸುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲನೂ ಕಂಟಿನ್ಯೂಸ್ ಆಗಿ ತೋರಿಸುವಾಗ ನಿಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ನೀವು ಗೊತ್ತಿರೋ ಹತ್ರ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ತಿರದಂಥ ಸೈಬರ್ ಸೆಂಟ್ರಿಗೆ ಹೋಗಿ ಕೂಡ ಮಾಡಿಸ್ಕೋಬೋದು. ದಯವಿಟ್ಟು ಮಿಸ್ ಮಾಡಬೇಡಿ. KYC ಮಾಡದೇ ಇದ್ದರೆ ಯಾವುದೇ ಒಂದು ಯೋಜನೆಯ ಅಂದರೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ನಿಮಗೆ ಬರೋದಿಲ್ಲ. ನಿಮ್ಗೇನಾದರೂ ಈ ಒಂದು ಯೋಜನೆಯ ಅಂದರೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 2000 ರೂಪಾಯಿ ಹಣ ಅಂದರೆ 21ನೇ ಕಂತಿನ ಹಣ ಬಂತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಯಾರ್ಯಾರ ಜಿಲ್ಲೆಯಲ್ಲಿ ಯಾರ್ಯಾರಿಗೆ ಬಂದಿಲ್ಲ ಅಂತಂದ್ರೂ ಸರಿನೇ ನೀವು ಕೂಡ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.